पार्थाय प्रतिबोधितां भगवते नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्बा त्वामनुसन्ददामि भगवद्गीते भवद्वेषिणीं भगवद्गीते ಭವದ್ವೇಷಿಣೀ. ಭಗವದ್ಗೀತೆ ಮಹಾಭಾರತದ ಒಂದು ಸಮಗ್ರ ಸಾರಾಂಶವು. ಭಕ್ತನಾದ ಅರ್ಜುನನಿಗೆ ಉಪದೇಶಿಸಿದ ವಿಷಯವೇ ಗೀತಾ ಸಾರಾಂಶವು. ಭಾರತ ಯುದ್ಧವು ನಡೆಯಬಾರದೆಂದು ಸರ್ವ ವಿಧದಲ್ಲಿಯೂ ಭಗವಂತನು ಪ್ರಯತ್ನಿಸಿದನು. ಆದರೆ ಆ ಮಹಾನುಭಾವನ ಪ್ರಯತ್ನಗಳೆಲ್ಲವೂ ವ್ಯರ್ಥವಾದವು. ಹಾಗಾಗಿ ಶ್ರೀಕೃಷ್ಣನೇ ಅರ್ಜುನನಿಗೆ ಸಾರಥಿಯಾಗಿ ನಿಂತನು. ಯುದ್ಧರಂಗದಲ್ಲಿ ಅರ್ಜುನನ ಕೋರಿಕೆಯ ಮೇರೆಗೆ ರಥವನ್ನು ಶ್ರೀಕೃಷ್ಣನು ನಿಲ್ಲಿಸಿದನು. ಆಗ ಅರ್ಜುನನು ಉಭಯ ಸೈನ್ಯದಲ್ಲಿರುವ ಚಿಕ್ಕ ದೊಡ್ಡಪ್ಪಂದಿರನ್ನು, ಗುರುಗಳನ್ನು, ಮಾವಂದಿರನ್ನು, ಸೋದರರನ್ನು, ಮೊಮ್ಮಕ್ಕಳನ್ನು ಮತ್ತು ಮಿತ್ರರನ್ನು ನೋಡಿ ಹೃದಯವು ಕರಗಿ, ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಕಿಂ ಭೋಗೈರ್ಜೀವಿತೇನ ವಾ. ಆಗ ಅರ್ಜುನನು ತನ್ನ ಸ್ವಂತ ಜನರನ್ನು ಸಾಯಿಸಲು ಇಷ್ಟಪಡದೆ, ನನಗೆ ಈ ವಿಜಯವೂ ಬೇಡ, ಈ ರಾಜ್ಯದ ಸುಖವೂ ಬೇಡ ಎಂದು ಬಿಲ್ಲು ಬಾಣಗಳನ್ನು ಕೆಳಗಿಟ್ಟಿರುವ ಮತ್ತು ದುಃಖದಲ್ಲಿರುವ ಅರ್ಜುನನನ್ನು ಕಂಡು ಶ್ರೀಕೃಷ್ಣ ಪರಮಾತ್ಮನು, ಅಶೋಚ್ಯ ನವ್ಯಶೋಚ್ಯಸ್ತ್ವಂ ಪ್ರಜ್ಞಾವಾದಾಂಶ ಭಾಷ್ಯಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ ನಾನು ಶೋಚಂತಿ ಪಂಡಿತಾಃ. ದುಃಖಿಸುವ ವಿಷಯಗಳನ್ನು ಕುರಿತು ದುಃಖಿಸುವುದು ಅನುಚಿತವು. ಆತ್ಮಾನಾತ್ಮ ವಿವೇಕಿಗಳು ಅನಿತ್ಯವಾದ ಈ ಶರೀರಗಳನ್ನು ಕುರಿತಾಗಲಿ, ನಿತ್ಯವೂ ಶಾಶ್ವತವೂ ಆಗಿರುವ ಈ ಆತ್ಮಗಳನ್ನು ಕುರಿತಾಗಲಿ ದುಃಖಿಸುವುದಿಲ್ಲ. ದೇಹಿನೋಸ್ಮಿನ್ ಯದಾ ದೇಹೇ ಕೌಮಾರಂ ಯೌವನಂಜರ ತದಾ ದೇಹಾಂತರ ಪ್ರಾಪ್ತಿ ಧೀರತ್ರ ನ ಮುಹ್ಯತಿ. ಜೀವಿಗಳಿಗೆ ಹೇಗೆ ಬಾಲ್ಯವು, ಯೌವನವು, ವೃದ್ಧಾಪ್ಯವು ಹೇಗೋ ಮತ್ತೊಂದು ದೇಹವನ್ನು ಸೇರುವುದು ಸಹ ಹಾಗೆಯೇ. ಹಾಗಾಗಿ ಈ ವಿಷಯದಲ್ಲಿ ಧೀರರಾದವರು ಮೋಹದಿಂದಿರುವುದಿಲ್ಲ. ವಾಸಾಂಸಿ ಜೀರ್ಣಾನಿ ಯದಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತದಾ ಶರೀರಾಣಿ ವಿಹಾಯ ಜೀರ್ಣ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಮನುಷ್ಯರು ಹೇಗೆ ಹರಿದ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸುವರೋ ಹಾಗೆಯೇ ಆತ್ಮವು ಜೀರ್ಣವಾದ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಸೇರುವುದು. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವತಃ ನ ಚೈನಂ ಕ್ಲೇದಯಂಚಾಪೋ
न शोषयति मारुतः न शोषयति मारुतः. ಆತ್ಮಕ್ಕೆ ವಿನಾಶವಿಲ್ಲ. ಆತ್ಮವನ್ನು ಶಸ್ತ್ರಗಳು ಛೇದಿಸಲಾರವು. ಅಗ್ನಿಯು ಅದನ್ನು ಸುಡಲಾರದು. ನೀರು ಅದನ್ನು ತೋಯಿಸಲಾರದು. ವಾಯುವು ಅದನ್ನು ಆರಿಸಲಾರದು. ಆತ್ಮಕ್ಕೆ ನಾಶನವಿಲ್ಲ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ತೆ ನ ತ್ವಂ ಶೋಚಿತುಮರ್ಹಸಿ ನ ತ್ವಂ ಶೋಚಿತುಮರ್ಹಸಿ. ಹುಟ್ಟಿದ ಮೇಲೆ ಸಾವು ಖಚಿತ. ಮರಣಿಸಿದ ವ್ಯಕ್ತಿಗೆ ಮತ್ತೆ ಜನ್ಮವು ಖಚಿತ. ಅನಿವಾರ್ಯವಾಗಿ ಈ ವಿಷಯವನ್ನು ಕುರಿತು ದುಃಖಿಸುವುದು ಒಳ್ಳೆಯದಲ್ಲ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸಿ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ ಯುದ್ಧಾಯ ಕೃತನಿಶ್ಚಯಃ. ಯುದ್ಧದಲ್ಲಿ ಮರಣಿಸಿದರೆ ವೀರಸ್ವರ್ಗವನ್ನು ಅನುಭವಿಸುವೆ, ಗೆದ್ದರೆ ರಾಜ್ಯವನ್ನು ಅನುಭವಿಸುವೆ. ಹಾಗಾಗಿ ಅರ್ಜುನ, ಯುದ್ಧ ಮಾಡುವ ಕರ್ತವ್ಯವನ್ನು ನೀನು ಬಿಡಬೇಡ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವಕರ್ಮಣಿ. ಗಳನ್ನು ಆಚರಿಸುವುದಕ್ಕೆ ನಿನಗೆ ಅಧಿಕಾರವಿದೆಯೇ ಹೊರತು ಕರ್ಮದಿಂದ ಬರುವ ಫಲಗಳ ಮೇಲೆ ನಿನಗೆ ಅಧಿಕಾರವಿಲ್ಲ. ನೀನು ಆ ಕರ್ಮಫಲಗಳಿಗೆ ಕಾರಣವಾಗಬಾರದು. ಹಾಗೆಂದು ಕರ್ಮಗಳನ್ನು ಮಾಡುವುದನ್ನು ಬಿಡಬಾರದು. ದುಃಖೇಷ್ವನುದ್ವಿಗ್ನಮನಾ ಸುಖೇಷು ವಿಗತಸ್ಪೃಹಃ ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ದುಃಖಗಳು ಬಂದಾಗ ದಿಗ್ಭ್ರಾಂತಿಗೊಳಗಾಗದವನು, ಸುಖಗಳು ಬಂದಾಗ ಸುಪ್ಪತ್ತಿಗೆಯಲ್ಲಿ ಮೈಮರೆಯದವನು, ರಾಗವು ಭಯವು ಕ್ರೋಧವು ಹೋಗಿರುವ ವ್ಯಕ್ತಿಯು ಸ್ಥಿತಪ್ರಜ್ಞ ಎಂದು ಕರೆಯಲ್ಪಡುವನು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತಿ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶ್ಯಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಬುದ್ಧಿನಾಶಾತ್ ಪ್ರಣಶ್ಯತಿ. ವಿಷಯಗಳನ್ನು ಕುರಿತು ಸದಾ ಯೋಚಿಸುತ್ತಿರುವ ವ್ಯಕ್ತಿಗೆ ಅವುಗಳ ಮೇಲೆ ಅನುರಾಗವು ಅಧಿಕವಾಗಿ ಅದು ಕಾಮವಾಗಿ ಮಾರ್ಪಾಡಾಗುವುದು. ಅದು ಕಾಮದಿಂದ ಕ್ರೋಧವಾಗಿ ಮಾರ್ಪಾಡಾಗುವುದು. ಆ ಕ್ರೋಧದಿಂದ ಅವಿವೇಕವು ಆವರಿಸುವುದು. ಇದರಿಂದ ಜ್ಞಾಪಕ ಶಕ್ತಿಯನ್ನು ಕಳೆದುಕೊಳ್ಳುವನು. ಅದರ ಫಲವಾಗಿ ಮನುಷ್ಯನು ಬುದ್ಧಿಯನ್ನು ಕಳೆದುಕೊಳ್ಳುವನು. ಕೊನೆಗೆ ಅಧೋಗತಿಗೆ ಸೇರುವನು. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮನಿರ್ವಾಣಮೃಚ್ಯತಿ ಬ್ರಹ್ಮನಿರ್ವಾಣಮೃಚ್ಯತಿ.
ಆತ್ಮಜ್ಞಾನದಿಂದ ಕೂಡಿದ ಕರ್ಮಾನುಷ್ಠಾನವು ಬ್ರಹ್ಮಪ್ರಾಪ್ತಿ ಸಾಧನವನ್ನು ಹೊಂದಿರುವ ಜೀವಿಯು ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಸುಖೈಕ್ಯ ಸ್ವರೂಪವಾದ ಶಾಂತಿಯನ್ನು ಹೊಂದುವನು. ಲೋಕೇಸ್ಮಿನ್ ವಿವಿಧಾನಿಷ್ಟಾ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಅರ್ಜುನ, ಈ ಲೋಕದಲ್ಲಿ ಆತ್ಮ ಅನಾತ್ಮ ವಿವೇಕಿಗಳಿಗೆ ಜ್ಞಾನಯೋಗದಿಂದಲೂ, ಚಿತ್ತಶುದ್ಧಿ ಇರುವ ಯೋಗೀಶ್ವರರಿಗೆ ಕರ್ಮಯೋಗದಿಂದಲೂ ಮುಕ್ತಿ ದೊರೆಯುವುದೆಂದು ಸೃಷ್ಟಿ ಆದಿಯಾದ ನನ್ನಿಂದಲೇ ಹೇಳಲ್ಪಟ್ಟಿದೆ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞಕರ್ಮ ಸಮುದ್ಭವಃ. ಅನ್ನದಿಂದ ಜೀವರಾಶಿಗಳು ಸೃಷ್ಟಿಯಾಗುವವು, ಮಳೆಯಿಂದ ಅನ್ನವು ಸೃಷ್ಟಿಯಾಗುವುದು, ಯಜ್ಞಗಳಿಂದ ಮಳೆಯು ಸೃಷ್ಟಿಯಾಗುವುದು, ಆ ಯಜ್ಞವು ಕರ್ಮಬಲದಿಂದಲೇ ಸಂಭವಿಸುವುದು. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಗಾಯುರಿಂದ್ರಿಯಾರಾಮೋ ಮೋಹಂ ಪಾರ್ಥ ಸಜೀವತಿ. ಅರ್ಜುನ, ನನ್ನಿಂದಲೇ ನಡೆಯಲ್ಪಡುವ ಈ ಲೋಕದ ಚಕ್ರಗಳನ್ನು ಯಾರು ಅನುಸರಿಸುವುದಿಲ್ಲವೋ ಅವನು ಇಂದ್ರಿಯಗಳ ದಾಸನಾಗಿ ಪಾಪ ಜೀವನವನ್ನು ನಡೆಸುವನು. ಅಂತಹವನು ವ್ಯರ್ಥನವಾಗಿ ಜೀವನವನ್ನು ನಡೆಸುತ್ತಾ ಸದಾ ಕರ್ಮಗಳನ್ನು ಆಚರಿಸುತ್ತಲೇ ಇರುವನು. ಯದ್ಯಜಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಉತ್ತಮರಾದ ಜನರು ಏನನ್ನು ಆಚರಣೆ ಮಾಡುವರೋ ಅದನ್ನೇ ಇತರರು ಆಚರಣೆ ಮಾಡುವರು. ಉತ್ತಮರಾದ ಜನರು ಯಾವುದನ್ನು ಪ್ರಮಾಣವಾಗಿ ಸ್ವೀಕಾರ ಮಾಡುವರೋ ಲೋಕವೆಲ್ಲವೂ ಅದನ್ನೇ ಪ್ರಮಾಣವಾಗಿ ಸ್ವೀಕಾರ ಮಾಡುವುದು. ಮಯಿ ಸರ್ವಾಣಿ ಕರ್ಮಾಣಿ ತನ್ಯಸ್ಯಾಚಾತ್ಮಚೇತಸಾ ನಿರಾಸೀರ್ನಿರ್ಮಮೋ ಭೂತ್ವಾ ಯುದ್ಧಸ್ಯ ವಿಗತಜ್ವರಃ. ಅರ್ಜುನ, ನೀನು ಮಾಡುವ ಸಮಸ್ತ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸಿ ನಿಷ್ಕಾಮದಿಂದ ಧ್ಯಾನವನ್ನು ಮಾಡು. ಅಹಂಕಾರವನ್ನು ಬಿಟ್ಟು ಶೋಕಿಸದೆ ಯುದ್ಧವನ್ನು ಮಾಡು. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾದನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಕ್ರಮಬದ್ಧವಾಗಿ ಮಾಡಲ್ಪಟ್ಟಿರುವ ಪರಧರ್ಮಕ್ಕಿಂತಲೂ ಗುಣವಿಲ್ಲದಿದ್ದರೂ ಸ್ವಧರ್ಮವೇ ಉತ್ತಮ. ಅಂತಹ ಧರ್ಮಾಚರಣೆಯಲ್ಲಿ ಮರಣವಾದರೂ ಒಳ್ಳೆಯದೇ. ಪರಧರ್ಮವು ಭಯಂಕರವಾದುದು, ಆಚರಣೆಗೆ ಅದು ಅನುಚಿತವಾಗಿಹುದು. ಧೂಮೇನ ವ್ರಿಯತೆ ವಹ್ನಿಃ ಯಥಾದರ್ಶೋ ಮಲೇನ ಚ ಯತೋಲ್ಬೇನಾವೃತೋ ಗರ್ಭಃ ತದಾ ತೇನೇದಮಾವೃತಂ. ಹೊಗೆಯಿಂದ ಬೆಂಕಿಯು, ಕೊಳೆಯಿಂದ ಕನ್ನಡಿಯು, ಗರ್ಭದ ಪೊರೆಯಿಂದ ಶಿಶುವು ಹೇಗೆ ಮುಚ್ಚಲ್ಪಟ್ಟಿದೆಯೋ ಅದೇ ರೀತಿ ಕಾಮದಿಂದ ಜ್ಞಾನವು ಮುಚ್ಚಲ್ಪಟ್ಟಿದೆ. ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ
ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಯಾವ ಸಮಯದಲ್ಲಿ ಧರ್ಮಕ್ಕೆ ಹಾನಿಯಾಗುವುದೋ, ಅಧರ್ಮವು ಅಭಿವೃದ್ಧಿಯಾಗುವುದೋ, ಆಯಾ ಸಮಯಗಳಲ್ಲಿ ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ, ಧರ್ಮ ಸಂರಕ್ಷಣೆಗಾಗಿ ಪ್ರತಿ ಯುಗದಲ್ಲಿಯೂ ನಾನು ಅವತಾರವೆತ್ತುತ್ತಿರುವೆನು. ವೀತರಾಗ ಭಯ ಕ್ರೋಧ ಮನ್ಮಯಾ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸಾ ಪೂತ ಮದ್ಭಾವಮಾಗತಾಃ. ಅನುರಾಗವು ಭಯವು ಕ್ರೋಧವನ್ನು ಬಿಟ್ಟು ನನ್ನಲ್ಲಿ ಅವರ ಮನಸ್ಸನ್ನು ಇರಿಸಿ ನನ್ನನ್ನಾಶ್ರಯಿಸಿದ ಸತ್ಪುರುಷರು ಜ್ಞಾನಯೋಗದಿಂದ ಪರಿಶುದ್ಧರಾಗಿ ನನ್ನ ಸಾನ್ನಿಧ್ಯವನ್ನೇ ಸೇರುವರು. ಯದಾ ಮಾಂ ಪ್ರಪದ್ಯಂತೆ ತಾಂಸ್ತದೈವ ಭಜಾಮ್ಯಹಂ ಮನುವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯಾರ್ಯಾರು ಯಾವ ಯಾವ ವಿಧದಲ್ಲಿ ನನ್ನನ್ನು ಅರಿಯಲು ಬಯಸುತ್ತಿದ್ದಾರೋ ಅವರನ್ನು ಆ ವಿಧದಲ್ಲಿಯೇ ನಾನು ಅನುಗ್ರಹಿಸುತ್ತಿರುವೆನು. ಆದರೆ ಯಾರೊಬ್ಬರ ಮೇಲೂ ನನಗೆ ಅನುರಾಗವಾಗಲಿ ದ್ವೇಷವಾಗಲಿ ಇಲ್ಲ. ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿದಗ್ಧಕರ್ಮಾಣಂ ತಮಾಹುಃ ಪಂಡಿತಂ ಬುಧಾ. ಯಾರ ಕರ್ಮಾಚರಣೆಗಳು ಕಾಮಸಂಕಲ್ಪದಿಂದ ಇಲ್ಲವೋ, ಯಾರ ಕರ್ಮಗಳು ಜ್ಞಾನವೆನ್ನುವ ಬೆಂಕಿಯಿಂದ ಸುಡಲ್ಪಟ್ಟಿವೆಯೋ ಅಂಥವರನ್ನು ಪಂಡಿತರೆಂದು ವಿದ್ವಾಂಸರು ಹೇಳುವರು. ಬ್ರಹ್ಮಾರ್ಪಣಂ ಬ್ರಹ್ಮಾವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಮೃತಂ ಬ್ರಹ್ಮವ್ಯತೇನ ಗ್ರಂಥವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಯಜ್ಞಪಾತ್ರೆಯು ಬ್ರಹ್ಮವು, ಹೋಮದ್ರವ್ಯವು ಬ್ರಹ್ಮವು, ಅಗ್ನಿ ಬ್ರಹ್ಮವು, ಹೋಮ ಮಾಡುವವನು ಬ್ರಹ್ಮನೇ. ಬ್ರಹ್ಮಕರ್ಮ ಸಮಾಧಿಯಲ್ಲಿ ಪಡೆಯುವ ಫಲವು ಕೂಡ ಬ್ರಹ್ಮವೆಂದೇ ಹೇಳಲ್ಪಟ್ಟಿದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಸ್ವಂ ಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾಂ ಪರಾಶಾಂತಿಂ ಅತಿರೇಣಾಧಿಗಚ್ಚತಿ. ಶ್ರದ್ಧೆ ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸುವ ವ್ಯಕ್ತಿಯು ಜ್ಞಾನವನ್ನು ಪಡೆಯಲು ಸಮರ್ಥನಾಗಿರುವನು. ಅಂತಹ ಜ್ಞಾನಿ ಉತ್ಕೃಷ್ಟವಾದ ಮೋಕ್ಷವನ್ನು ಪಡೆಯುವನು. ಇದು ಭಗವದ್ಗೀತೆಯಲ್ಲಿ ಬ್ರಹ್ಮವಿದ್ಯೆ ನಿಯೋಗಶಾಸ್ತ್ರದಲ್ಲಿಯ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದ ವಿಷಾದ, ಸಾಂಖ್ಯ, ಕರ್ಮ, ಜ್ಞಾನಯೋಗಗಳು ಸಮಾಪ್ತವು. ಕರ್ಮಯೋಗಸ್ಯ ನಿಶ್ರೇಯಸಕರಾಹುಹೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತಿ. ಕರ್ಮಯೋಗೋ ವಿಶಿಷ್ಯತೆ. ಕರ್ಮ ಸನ್ಯಾಸಗಳೆರಡೂ ಮೋಕ್ಷ ಸೋಪಾನಕ್ಕೆ ಸಾಧನೆಗಳು. ಹಾಗಾಗಿ ಕರ್ಮ ಪರಿತ್ಯಾಗಕ್ಕಿಂತ ಕರ್ಮಾನುಷ್ಠಾನವೇ ಶ್ರೇಷ್ಠವಾದುದು. ಬ್ರಹ್ಮಣ್ಯಾದಾಯ ಕರ್ಮಾಣಿ
ಸಂಗಂಚತ್ವಾ ತರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರ ವಿಭಾಂಬಸ. ಯಾರು ಫಲಾಪೇಕ್ಷರಹಿತವಾಗಿ ಬ್ರಹ್ಮಾರ್ಪಣ ದೃಷ್ಟಿಯಿಂದ ಕರ್ಮಗಳನ್ನು ಆಚರಿಸುವರೋ ಅವರು ಕಮಲದ ಎಲೆಯ ಮೇಲಿನ ನೀರಿನ ಹನಿಯ ಹಾಗೆ ಪಾಪದಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಸಿತಮಾತ್ಮನಃ ಯೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಯಾರ ಅಜ್ಞಾನವು ಜ್ಞಾನದಿಂದ ನಾಶಿಸಲ್ಪಟ್ಟಿದೆಯೋ ಅವರಿಗೆ ಜ್ಞಾನವು ಸೂರ್ಯನ ಹಾಗೆಯೇ ಪ್ರಕಾಶಿಸುವುದು, ಪರಮಾರ್ಥ ತತ್ವವನ್ನು ತೋರಿಸುವುದು. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಸುನಿಚೈವಸ್ಯ ಪಾಕೆ ಚ ಪಂಡಿತಾಃ ಸಮದರ್ಶಿನಃ. ವಿದ್ಯೆಯನ್ನು ಹೊಂದಿರುವ ಬ್ರಾಹ್ಮಣನಲ್ಲಿಯೂ ಮಾಂಸವನ್ನು ತಿನ್ನುವ ವ್ಯಕ್ತಿಯಲ್ಲಿಯೂ ಪಂಡಿತರಾದವರು ಸಮದೃಷ್ಟಿಯನ್ನು ಹೊಂದಿರುತ್ತಾರೆ. ಶಕ್ನೋತಿ ಸ್ವೈಹಯತೋಡುಂ ಪ್ರಾಕ್ಷರೀರ ವಿಮೋಕ್ಷಣ ಕಾಮಕ್ರೋಧೋ ಭವಂ ವೇಗಂ ಸಯುಕ್ತಸ್ಯ ಸುಖೀ ನರಃ. ದೇಹತ್ಯಾಗಕ್ಕೆ ಮೊದಲು ಯಾರು ಕಾಮಕ್ರೋಧಾದಿ ಅರಿಷಡ್ವರ್ಗಗಳನ್ನು ಜಯಿಸುವರೋ ಅಂಥವರು ಯೋಗಿ ಎಂದು ಹೇಳಲ್ಪಡುವರು. ಯತೇಂದ್ರಿಯ ಮನೋರ್ಬುದ್ಧಿ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಃ. ಯಾರು ಇಂದ್ರಿಯಗಳನ್ನು ಗೆದ್ದು ದೃಷ್ಟಿಯನ್ನು ಮಧ್ಯದಲ್ಲಿ ನಿಲ್ಲಿಸಿ ಪ್ರಾಣಾಪಾಯ ವಾಯುಗಳನ್ನು ಸ್ತಂಭಿಸುವಂತೆ ಮಾಡಿ ಮನಸ್ಸು ಮತ್ತು ಬುದ್ಧಿಯನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಮೋಕ್ಷವನ್ನು ಅಪೇಕ್ಷಿಸುವನೋ ಅಂಥವನನ್ನೇ ಮುಕ್ತನು ಎಂದು ಹೇಳಲ್ಪಡುವುದು. ಭೋಕ್ತಾರಂ ಯಜ್ಞತಪಸಾ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಯತಿ. ಸಕಲ ಯಜ್ಞ ತಪಸ್ಫಲಗಳನ್ನೊಂದುವವನು ಸಕಲ ಪ್ರಪಂಚ ನಿಯಾಮಕನಗನು ನನ್ನನ್ನು ಗ್ರಹಿಸಿದ ಮಹನೀಯನು ಮೋಕ್ಷವನ್ನು ಹೊಂದುವನು. ಯಂ ಸನ್ಯಾಸ ಇತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನ ವ್ಯಸನ್ಯಸ್ತ್ಯ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಅರ್ಜುನ, ಸನ್ಯಾಸವೆಂದು ಯಾವುದನ್ನು ಕರೆಯುವರೋ ಅದನ್ನೇ ಕರ್ಮಯೋಗವೆಂದೂ ಸಹ ಕರೆಯುವರು. ಅಂತಹ ಸಂಕಲ್ಪ ತ್ಯಾಗವಿಲ್ಲದವನು ಯೋಗಿಯಾಗಲಾರ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇತಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತಾಹಾರ ವಿಹಾರಗಳಿಂದ ಕರ್ಮಾಚರಣೆಯನ್ನು ಮಾಡುವ ವ್ಯಕ್ತಿಗೆ ಆತ್ಮ ಸಂಯಮ ಯೋಗವು ಲಭ್ಯವಾಗುವುದು. ಯದಾ ದೀಪೋ ನಿವಾತಸ್ಥೋ ನಿಂಗತೆ ಸೋಪಮಾಂ ಶ್ರುತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಗಾಳಿ ಇಲ್ಲದ ಜಾಗದಲ್ಲಿಟ್ಟಿರುವ ದೀಪವು ನಿಶ್ಚಲವಾಗಿ ಪ್ರಕಾಶಿಸುವ ಹಾಗೆಯೇ ಮನೋನಿಗ್ರಹದಿಂದ ಆತ್ಮಯೋಗವನ್ನು ಅಭ್ಯಾಸ ಮಾಡಿರುವ ವ್ಯಕ್ತಿಯ ಚಿತ್ತವು ನಿಶ್ಚಲವಾಗಿಯೇ ಇರುವುದು. ಸರ್ವಭೂತಸ್ಥಾತ್ಮಾತ್ಮ
ವಿಶ್ವಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಸಕಲ ಭೂತಗಳಲ್ಲಿಯೂ ಸಮದೃಷ್ಟಿ ಇರುವ ವ್ಯಕ್ತಿಯು ಎಲ್ಲ ಭೂತಗಳಲ್ಲಿಯೂ ತನ್ನನ್ನೇ ಎಲ್ಲ ಭೂತಗಳಲ್ಲಿಯೂ ನೋಡುವನು. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಅರ್ಜುನ, ಎಂಥವರಿಗಾದರೂ ಮನಸ್ಸನ್ನು ನಿಗ್ರಹ ಮಾಡುವುದು ದುಸ್ಸಾಹಸದ ಕೆಲಸವೇ? ಆದರೂ ಅದನ್ನು ಅಭ್ಯಾಸ ಮತ್ತು ವೈರಾಗ್ಯದಿಂದ ನಿರೋಧಿಸಬಹುದು. ಮತ್ತಃ ಪರತರನ್ನಾನ್ ಯತ್ಕಿಂಚಿದಸ್ತಿ ಧನಂಜಯ. ಮತ್ತಃ ಪರತರನ್ನಾನ್ ಯತ್ಕಿಂಚಿದಸ್ತಿ ಧನಂಜಯ. ಮಯಿ ಸರ್ವಮಿದಂ ಪ್ರೋಧಂ ಸೂತ್ರೇ ಮಣಿಗಣಾ ಇವ. ಅರ್ಜುನ, ನನಗಿಂತ ದೊಡ್ಡ ವ್ಯಕ್ತಿಯಾಗಲಿ ದೊಡ್ಡ ವಸ್ತುವಾಗಲಿ ಯಾವುದು ಪ್ರಪಂಚದಲ್ಲಿ ಇಲ್ಲ. ದಾರದಲ್ಲಿ ಮುತ್ತುಗಳು ಪೋಣಿಸಿದ ಹಾಗೆ ಈ ಜಗವೆಲ್ಲವೂ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ. ಪುಣ್ಯೋ ಗಂಧಃ ಪೃಥಿವ್ಯಾಂಚ ತೇಜಸ್ಮಾಸ್ಮಿ ವಿಭಾವಹೌ. ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಸಾವಿರಗಳಲ್ಲಿ ಒಬ್ಬರು ಮಾತ್ರ ಜ್ಞಾನಸಿದ್ಧಿಗಾಗಿ ಪ್ರಯತ್ನಿಸುವವರು. ಹಾಗೆ ಪ್ರಯತ್ನಿಸಿದವರಲ್ಲಿ ಒಬ್ಬನು ಮಾತ್ರ ನನ್ನನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳಬಲ್ಲವನಾಗಿರುತ್ತಾನೆ. ಭೂಮಿರಾಪೋ ಅನಲೋ ವಾಯುಃ ಕಂ ಮನೋ ಬುದ್ಧಿರೇವಚ ಅಹಂಕಾರ ಇತೀಯೌ ಮೇ ಭಿನ್ನಾ ಪ್ರಕೃತಿರಷ್ಟತಾ. ಭೂಮಿಯು, ಜಲವು, ಅಗ್ನಿಯು, ವಾಯುವು, ಆಕಾಶವು, ಮನಸ್ಸು, ಬುದ್ಧಿ, ಅಹಂಕಾರವು ಎಂದು ನನ್ನ ಮಾಯಾಶಕ್ತಿಯು 8 ವಿಧಗಳಾದ ಭೇದಗಳಿಂದ ಮಾಡಲ್ಪಟ್ಟಿದೆ ಎಂದು ಗ್ರಹಿಸು. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಅರ್ಜುನ, ಯಾರು ಪರಿಪೂರ್ಣವಾದ ವಿಶ್ವಾಸದಿಂದ ನನ್ನನ್ನು ಆಶ್ರಯಿಸಿ ವಿನಯದಿಂದ ಸೇವೆ ಮಾಡಿ ಭಜಿಸುವರು ಅವರು ಸಮಸ್ತ ಯೋಗಿಗಳಲ್ಲಿಯೂ ಉತ್ತಮರು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತಪಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಭೂಮಿಯಲ್ಲಿ ಸುಗಂಧವು, ಅಗ್ನಿಯಲ್ಲಿರುವ ತೇಜವು, ಎಲ್ಲ ಭೂತಗಳಲ್ಲಿರುವ ಆಯುವು, ತಪಸ್ಸುಗಳಲ್ಲಿರುವ ತಪಸ್ಸು ನಾನೆಂದೇ ಅರ್ಥೈಸಲ್ಪಟ್ಟಿದೆ. ದೈವೀಶೇಷ ಗುಣಮಯೀ ದೈವೀಶೇಷ ಗುಣಮಯೀ ಮಮ ಮಾಯಾ ದುರಚ್ಚಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ
ತರಂತಿ ತೇ ಪಾರ್ಥ, ತ್ರಿಗುಣಾತ್ಮಕವೂ ದೈವ ಸಂಬಂಧವೂ ಆದ ನನ್ನ ಮಾಯೆಯು ಅತಿಕ್ರಮಿಸಲು ಅಸಾಧ್ಯವಾದುದು. ಆದರೂ ನನಗೆ ಶರಣಾದವರಿಗೆ ಈ ಮಾಯೆಯು ಸುಲಭ ಸಾಧ್ಯವು. ಚತುರ್ವಿಧ ಭಜಂತ್ಯೇ ಮಾಂ ಜನಾ ಸುಕೃತಿನೋರ್ಜುನ, ಆರ್ತೋ ಜಿಜ್ಞಾಸುರರ್ಧಾರ್ಜಿ ಜ್ಞಾನೀ ಚ ಭರತರ್ಷಭ. ಆರ್ತೃಲು, ಜಿಜ್ಞಾಸುಗಳು, ಅರ್ಧಕಾಮಗಳು, ಜ್ಞಾನಗಳು ಎಂದು 4 ವಿಧದಲ್ಲಿ ಇರುವ ಪುಣ್ಯಾತ್ಮರು ನನ್ನನ್ನು ಆಶ್ರಯಿಸುವರು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪಜ್ಯತೆ, ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ಜ್ಞಾನ ಸಂಪನ್ನನಾದ ಮಾನವನು ಅನೇಕ ಜನ್ಮಗಳನ್ನೆತ್ತಿದ ಮೇಲೆ ವಿಜ್ಞಾನಿಯಾಗಿ ನನಗೆ ಶರಣಾಗುವನು. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಳೇವರಂ, ಪ್ರಯತ್ಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಯಾರು ಅಂತ್ಯಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ಜೀವವನ್ನು ಬಿಡುತ್ತಿರುವರೋ ಅವನು ನನ್ನನ್ನೇ ಸೇರುವನು. ಅಭ್ಯಾಸ ಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನ, ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾಯುನು ಚಿಂತಯನ್. ಕವಿಂ ಪುರಾಣಮನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇಜ್ಯಃ, ಸರ್ವಸ್ಯ ದಾತಾರ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸತ್ವಪರತ್ವಾತ್. ಅರ್ಜುನ, ಯಾರು ಅಭ್ಯಾಸ ಯೋಗದಿಂದ ಏಕಾಗ್ರಚಿತ್ತವಾಗಿ ದಿವ್ಯ ರೂಪದಲ್ಲಿರುವ ಮಹಾಪುರುಷನನ್ನು ಸ್ಮರಿಸುವನೋ ಅಂತಹ ವ್ಯಕ್ತಿಯು ಆ ಪರಮಪುರುಷನನ್ನೇ ಸೇರಿಕೊಳ್ಳುವನು. ಆ ಮಹಾಪುರುಷನೇ ಸರ್ವಜ್ಞನು, ಪುರಾಣ ಪುರುಷನು, ಪ್ರಪಂಚಕ್ಕೆ ಶಿಕ್ಷಕನು, ಅಣುವಿಗಿಂತಲೂ ಅಣುವು, ಅನೂಹ್ಯವಾದ ರೂಪವನ್ನು ಹೊಂದಿರುವವನು, ಸೂರ್ಯಕಾಂತಿಯ ತೇಜವನ್ನು ಹೊಂದಿರುವವನು, ಅಜ್ಞಾನ ಅಂಧಕಾರದಿಂದ ಹೊರತಾಗಿರುವವನು, ಅವ್ಯಕ್ತೋಕ್ಷರ ಯುಕ್ತ್ಯುಕ್ತಃ ತಮಾಹುಃ ಪರಮಾಂಗತಿಂ, ಯಂ ಪ್ರಾಪ್ತ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಯಮ. ಇಂದ್ರಿಯಗಳಿಗೆ ಗೋಚರವಾಗದ ಪರಬ್ರಹ್ಮ ಪದವು ಶಾಶ್ವತವಾದುದು. ಪುನರ್ಜನ್ಮರಹಿತವಾದ ಆ ಉತ್ತಮ ಪದವೇ ಪರಮಪದವು. ಶುಕ್ಲಕೃಷ್ಣೇ ಗತೀಕೇಃ ಜಗತಸ್ಯಾಶ್ವತೀ ಮತೆ, ಏಕಯಾ ಯಾಚನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಜಗತ್ತಿನಲ್ಲಿ ಶುಕ್ಲ ಕೃಷ್ಣವೆಂದು 2 ಮಾರ್ಗಗಳಿವೆ. ಅದರಲ್ಲಿ ಮೊದಲನೆಯ ಮಾರ್ಗದಿಂದ ಜನ್ಮದ ರಹಸ್ಯವು, ಎರಡನೆಯದರಿಂದ ಪುನರ್ಜನ್ಮವು ಪ್ರಾಪ್ತಿಯಾಗುತ್ತಿದೆ. ವೇದೇಶು ಯಜ್ಞೇಶು ತಪಸ್ಸು ಚೈವ ನಾನೇಶು ಯತ್ಪುಣ್ಯಫಲಂ ಪ್ರತಿಷ್ಠಂ, ಅಜ್ಯೇತಿ ತತ್ಸರ್ವಮಿದಂ ವಿಚಿತ್ವಾ ಯೋಗೀ ಪರಂ ಸ್ಥಾನ
ಮುಪೈಚಿತಾದ್ಯೌ ಯೋಗಿಯಾದವನು ವೇದಾಧ್ಯಯನದಿಂದ, ಯಜ್ಞ ತಪ ದಾನಗಳಿಂದ ಬರುವ ಪುಣ್ಯ ಫಲಗಳನ್ನು ಆಶಿಸದೆ ಇರುವವನು ಉತ್ತಮವಾದ ಬ್ರಹ್ಮಪದವನ್ನೇ ಹೊಂದುವನು. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹೌ. ಪಾರ್ಥ, ಪ್ರಳಯ ಕಾಲದಲ್ಲಿ ಸಕಲ ಪ್ರಾಣಿಗಳು ನನ್ನಲ್ಲಿಯೇ ಲೀನವಾಗುತ್ತಿವೆ. ಮತ್ತೆ ಬರುವ ಕಲ್ಪಗಳಲ್ಲಿ ಆ ಸಕಲ ಪ್ರಾಣಿಗಳನ್ನು ನಾನೇ ಸೃಷ್ಟಿಸುತ್ತಿರುವೆನು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತಿ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾವ ಮಾನವನು ಸರ್ವಕಾಲದಲ್ಲಿಯೂ ನನ್ನನ್ನೇ ಧ್ಯಾನಿಸುತ್ತಿರುವನು ಅಂತಹವನ ಯೋಗಕ್ಷೇಮವನ್ನು ನಾನೇ ವಹಿಸಿಕೊಂಡಿರುವೆನು. ಪತ್ರಂ ಪುಷ್ಪಂ ಫಲಂತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಯತಿ ತದಹಂ ಭಕ್ತ್ಯುಪಹೃತಂ ಅಸ್ನಾಮಿ ಪ್ರಿಯತಾತ್ಮನಃ. ಯಾರು ಭಕ್ತಿಯಿಂದ ನನಗೆ ಪತ್ರವಾಗಲಿ, ಪುಷ್ಪವಾಗಲಿ, ಫಲವಾಗಲಿ, ಗಂಜಿಯಾಗಲಿ ಫಲಾಪೇಕ್ಷರಹಿತವಾಗಿ ಸಮರ್ಪಿಸುವರೋ ಅವನ್ನು ನಾನು ಪ್ರೀತಿಯಿಂದ ಸ್ವೀಕರಿಸುತ್ತಿರುವೆನು. ಮನ್ಮನಾ ಭವ ಮದ್ಭಕ್ತೋ ಮಜ್ಯಾಜೀ ಮಾಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೇವ ಆತ್ಮಾನಾಂ ಮತ್ಪರಾಯಣಃ. ಪಾರ್ಥ, ನನ್ನಲ್ಲಿ ಮನಸ್ಸನ್ನು ಲಗ್ನ ಮಾಡಿ ಎಲ್ಲ ಕಾಲದಲ್ಲಿಯೂ ಸ್ಥಿರಚಿತ್ತದಿಂದ ಪೂಜಿಸುವುದಾದರೆ ನೀನು ನನ್ನನ್ನೇ ಸೇರುವೆ. ಇದು ಉಪನಿಷತ್ತುಗಳ ಸಾರಾಂಶವಾದ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದ ಕರ್ಮ ಸನ್ಯಾಸ, ಆತ್ಮ ಸಂಯಮ, ವಿಜ್ಞಾನ, ಅಕ್ಷರ ಪರಬ್ರಹ್ಮ, ರಾಜವಿದ್ಯಾ, ರಾಜಗುಹ್ಯ ಯೋಗ ಸಮಾಪ್ತಿಯಾದವು. ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ಮನವಸ್ತತಾ ಮದ್ಭಾವಾ ಮಾನಸಾ ಜಾತಾ ಯೇಷಾಂ ಲೋಕಾ ಹಿಮಾ ಪ್ರಜಾಃ. ಕಶ್ಯಪಾದಿ ಮಹರ್ಷಿ ಸಪ್ತಕಗಳು, ಸನಕ ಸನಂದನಾದಿಗಳು, ಸ್ವಯಂಭೂವಾದಿ ಮಾನವರು ನನ್ನಿಂದಲೇ ಜನ್ಮಿಸಿರುವರು. ತದನಂತರ ಅವರಿಂದ ಎಲ್ಲ ಲೋಕದಲ್ಲಿರುವ ಸಮಸ್ತ ಭೂತಗಳು ಜನ್ಮ ತಾಳಿದವು. ಮಚ್ಚಿತ್ತ ಮದ್ಗತ ಪ್ರಾಣ ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತ ಪರಸ್ಪರಂ ಕಥಯಂತ ಮಾನಿತ್ಯಂ ತುಷ್ಯಂತ ಚರಮಂತಿ ಚ. ಪಂಡಿತರು ನನ್ನಲ್ಲಿ ಚಿತ್ತವನ್ನಿರಿಸಿ ನನ್ನ ಮಹಿಮೆಯ ಭಾವವನ್ನು ಅರಿತು ಒಬ್ಬರಿಗೊಬ್ಬರು ಉಪದೇಶಗಳನ್ನು ಕೊಟ್ಟುಕೊಂಡಲ್ಲಿ ಬ್ರಹ್ಮಾನಂದವನ್ನು ಅನುಭವಿಸುವರು. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶ್ಚಯ ಸ್ಥಿತಃ ಅಹಮಾಜಿಶ್ಚ ಮಧ್ಯಂಚ ಭೂತಾನಾಮಂತವೇಯ ಚ. ಸಮಸ್ತ ಭೂತಗಳಲ್ಲಿರುವ ಮನಸ್ಸುಗಳಲ್ಲಿರುವ ಪರಮಾತ್ಮನು ನಾನೇ. ಅದರ ಉತ್ಪತ್ತಿ
ಮತ್ತು ಅಭಿವೃದ್ಧಿ ಮತ್ತು ನಾಶವು ನನ್ನಿಂದಲೇ ಆಗಲ್ಪಡುತ್ತದೆ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ. ವೇದಗಳಲ್ಲಿ ಸಾಮವೇದವು, ದೇವತೆಗಳಲ್ಲಿ ದೇವೇಂದ್ರನು, ಇಂದ್ರಿಯಗಳಲ್ಲಿ ಮನಸ್ಸು, ಪ್ರಾಣಿಗಳಲ್ಲಿರುವ ಬುದ್ಧಿಯು ನಾನೇ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ರಾಕ್ಷಸರಲ್ಲಿ ಪ್ರಹ್ಲಾದನು, ಗಣಿಕರಲ್ಲಿ ಕಾಲವು, ಮೃಗಗಳಲ್ಲಿ ಸಿಂಹವು, ಪಕ್ಷಿಗಳಲ್ಲಿ ಗರುಡನು ನಾನೇ. ಯಜ್ಯದ್ವಿಭೂತಿಮತ್ಸತ್ವಂ ಧೀಮತೀರ್ಷುತಮೇವ ವಾ ತತ್ತದೇವಾವಗಚ್ಯತ್ವಂ ಮಮ ತೇಜೋಂಶ ಸಂಭವಂ. ಲೋಕದಲ್ಲಿ ಐಶ್ವರ್ಯಯುಕ್ತವಾಗಿ, ಪರಾಕ್ರಮಯುಕ್ತವಾಗಿ, ಕಾಂತಿಯುತ್ತಮವಾಗಿರುವ ಸಮಸ್ತವೂ ನಾನೇ. ಅವು ನನ್ನ ತೇಜೋಬಲದಿಂದಲೇ ಸಂಭವಿಸಿರುವವು. ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಧಸಹಸ್ರಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಪಾರ್ಥ, ದಿವ್ಯವಾಗಿ, ನಾನಾ ವಿಧವಾಗಿ, ಅನೇಕ ವರ್ಣಗಳಾಗಿ, ಅನೇಕ ವಿಶೇಷಗಳಿರುವ ನನ್ನ ವಿಶ್ವರೂಪವನ್ನು ಕಣ್ಣಾರೆ ನೀ ದರ್ಶನ ಮಾಡಿಕೋ. ಪ್ರಭೋ ಕೃಷ್ಣ, ಪಶ್ಯಾಮಿ ದೇವಾಸ್ತವ ದೇವದೇಹೇ ಸರ್ವಾಂಸಭೂತ ವಿಶೇಷ ಸಂಘಾಂ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ ಸರ್ವಾ ನುರಗಾಂಶ ದಿವ್ಯಾ ಅನೇಕ ಬಾಹು ಉದರವರ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ದಂಶ್ಲಾಕಳಾಳ ನಿಚತೆ ಮುಖಾನಿ ದೃಷ್ಟ್ವೈವ ಕಾಲಾನ ನ ಸನ್ನಿಭಾನಿ ಶೋನಯಾನೇನ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ದೇವ, ಎಲ್ಲ ದೇವತೆಗಳು, ಎಲ್ಲ ಪ್ರಾಣಿಗಳು, ಬ್ರಹ್ಮಾದಿಗಳು, ಋಷೀಶ್ವರರು, ವಾಸುಕಿಯಿಂದ ಹಿಡಿದು ಎಲ್ಲ ಸರ್ಪಗಳು ನನಗೆ ಗೋಚರಿಸುತ್ತಿವೆ. ಈಶ್ವರ, ನಿನ್ನ ವಿಶ್ವರೂಪವು ಅನೇಕ ಬಾಹುಗಳಿಂದ, ಉದರಗಳಿಂದ, ಮುಖಗಳಿಂದ ಕಾಣಲ್ಪಡುತ್ತಿದೆ. ಹಾಗಾಗಿ ನಿನ್ನ ಈ ಆಕಾರವನ್ನು ನಾನು ಅರ್ಥ ಮಾಡಿಕೊಳ್ಳಲಾಗುತ್ತಿಲ್ಲ. ಈ ಘೋರವಾದ ಭಯಂಕರ ಪ್ರಳಯಾಗ್ನಿ ಸಮಾನವಾದ ನಿನ್ನ ಮುಖಗಳನ್ನು ನೋಡಿ ನನಗೆ ದಿಕ್ಕುಗಳೇ ಕಾಣುತ್ತಿಲ್ಲ. ಪ್ರಭು, ಹಾಗಾಗಿ ನನ್ನ ಮೇಲೆ ದಯೆಯಿಟ್ಟು ನಿನ್ನ ನಿಜ ಸ್ವಭಾವವನ್ನು ನನಗೆ ತೋರಿಸು. ಕೃಷ್ಣ ಪ್ರಸನ್ನನಾಗು, ಕೃಷ್ಣ ಪ್ರಸನ್ನನಾಗು. ಅರ್ಜುನ, ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹ ಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ
ಏವ ಸ್ಥಿತಾಃ ಪ್ರಜ್ಞನಿಕೇಷು ಯೋಧ. ಅರ್ಜುನ, ಈ ಪ್ರಪಂಚವನ್ನೆಲ್ಲ ನಾಶ ಮಾಡುವಂತಹ ಕಾಲಸ್ವರೂಪವಾದ ಬಲಿಷ್ಠ ರೂಪವಾದವನು ನಾನೇ. ಈ ಯುದ್ಧಕ್ಕೆ ಸಿದ್ಧವಾಗಿರುವವರಲ್ಲಿ ನೀನು ಸಾಯಿಸದಿದ್ದರೂ ಬದುಕುವವರು ಯಾರೂ ಇಲ್ಲ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣನ್ ತದಾನ್ಯಾಮಪಿ ಯೋಧವೀರ ಮಯಾ ತಾನ್ಸ್ತ್ವಂ ಯಹಿ ಮಾದ್ವ್ಯದಿಷ್ಟಾ ಯುಜ್ಯಸ್ವದೇತಾ ಶಿರನೇತಪತ್ನಾ. ಈಗಾಗಲೇ ದ್ರೋಣ, ಭೀಷ್ಮ, ಕರ್ಣಾದಿ ವೀರರೆಲ್ಲರೂ ನನ್ನಿಂದಲೇ ಸಂಹರಿಸಲ್ಪಟ್ಟಿರುವರು. ಇನ್ನು ಉಳಿದಿರುವ ಶತ್ರು ವೀರರನ್ನು ನೀನು ಸಂಹರಿಸು. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂತದೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಅನೇಕ ಭುಜಗಳನ್ನೊಂದಿರುವ ನಿನ್ನ ವಿಶ್ವರೂಪದಿಂದ ಶಾಂತವಾಗಿ ಕಿರೀಟವು, ಗದೆ ಮತ್ತು ಚಕ್ರವನ್ನು ಧರಿಸಿರುವ ನಿನ್ನ ಸಹಜ ಸುಂದರವಾದ ರೂಪವನ್ನು ದರ್ಶಿಸಲು ಇಷ್ಟಪಡುತ್ತಿದ್ದೇನೆ ಶ್ರೀಕೃಷ್ಣ. ಸುದರ್ಶನಮಿದಂ ರೂಪಂ ದೃಷ್ಣವಾನಸಿ ಯನ್ಮಮ ದೇವಾಭ್ಯ ಸ್ವರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಅರ್ಜುನ, ನೀನು ದರ್ಶಿಸಿದ ಈ ನನ್ನ ಸ್ವರೂಪವನ್ನು ಯಾರೂ ದರ್ಶಿಸಲಾಗಿಲ್ಲ. ಈ ವಿಶ್ವರೂಪವನ್ನು ದರ್ಶಿಸಬೇಕೆಂದು ದೇವತೆಗಳೆಲ್ಲರೂ ಸದಾ ಇಷ್ಟಪಡುತ್ತಿರುತ್ತಾರೆ. ಯಾವೇಶ್ಯ ಮನೋ ಹೇಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧೆಯಾ ಪರಯೋಪೇತ ಸ್ಥಿಮೇ ಯುಕ್ತ ತಮಾಮತ. ಯಾರು ನನ್ನಲ್ಲಿಯೇ ಮನಸ್ಸನ್ನು ಇರಿಸಿ ಶ್ರದ್ಧೆ ಮತ್ತು ಭಕ್ತಿಯಿಂದ ನನ್ನನ್ನು ಧ್ಯಾನಿಸುವರೋ ಅಂತಹವರು ನನಗೆ ಅತ್ಯಂತ ಪ್ರೀತಿಪಾತ್ರರಾದವರು. ಅವರೇ ಉತ್ತಮ ಪುರುಷರು. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲತ್ಯಾಗಃ ತ್ಯಾಗಾತ್ ಶಾಂತಿರನಂತರಂ. ಅಭ್ಯಾಸ ಯೋಗಕ್ಕಿಂತ ಜ್ಞಾನವು, ಜ್ಞಾನಕ್ಕಿಂತ ಧ್ಯಾನವು, ಅದಕ್ಕಿಂತಲೂ ಕರ್ಮಫಲ ತ್ಯಾಗವು ಶ್ರೇಷ್ಠವು. ಅಂತಹ ತ್ಯಾಗದಿಂದ ಸಂಸಾರದ ಬಂಧನವೆಲ್ಲ ತೊಲಗಿ ಮೋಕ್ಷ ಪ್ರಾಪ್ತಿ ಸಂಭವಿಸುವುದು. ಅನಪೇಕ್ಷ ಶುಚಿರ್ದಕ್ಷಃ ಉದಾಸೀನೋ ಗತಂ ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯಃ. ಯಾರು ಆಸೆಗಳನ್ನು ತೊರೆದು ಪವಿತ್ರರಾಗಿ ಪಕ್ಷಪಾತಗಳಿಲ್ಲದೆ ಭಯವನ್ನು ಬಿಟ್ಟು ಕರ್ಮಫಲ ತ್ಯಾಗಿಯಾಗಿ ನನಗೆ ಭಕ್ತನಾಗುವನೋ ಅಂತಹ ವ್ಯಕ್ತಿಯು ನನಗೆ ಅತ್ಯಂತ ಪ್ರೀತಿಪಾತ್ರನು. ಸಮಶ್ಚತ್ರೌ ಚ ಮಿತ್ರೇ ಚ ತದಾ ಮಾನಾವಮಾನಯೋ ಶೀತೋಷ್ಣ ಸುಖದುಃಖೇಷು ಸಮಸ್ಸಂಗ ವಿವರ್ಜಿತಃ. ತುಲ್ಯನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ.
ಶತ್ರು ಮಿತೃಗಳಲ್ಲಿಯೂ ಮಾನ ಅವಮಾನಗಳಲ್ಲಿಯೂ ಶೀತೋಷ್ಣ ಸುಖ ದುಃಖಗಳಲ್ಲಿಯೂ ಸಮಬುದ್ಧಿಯಿಂದ ಇದ್ದು ಸಂಗರಹಿತನಾಗಿ ನಿತ್ಯ ಸಂತುಷ್ಟನಾಗಿ ನಿಶ್ಚಲವಾದ ಮನಸ್ಸುಳ್ಳವನಾಗಿ ನನ್ನಲ್ಲಿ ಭಕ್ತಿಯನ್ನು ತೋರಿಸುವ ಮಾನವನು ನನ್ನ ಪ್ರೀತಿಗೆ ಪಾತ್ರನು. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತಜ್ಜೋ ವೇಕ್ತಿದಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಅರ್ಜುನ, ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ಅರಿತವನು ಕ್ಷೇತ್ರಜ್ಞನೆಂದು ಹಿರಿಯರು ಹೇಳುವರು. ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಧದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯತತೋನ್ಮತಾ. ಆತ್ಮಜ್ಞಾನದಲ್ಲಿ ಮನಸ್ಸನ್ನು ಇರಿಸುವುದು, ಮೋಕ್ಷ ಪ್ರಾಪ್ತಿಗಾಗಿ ದೃಷ್ಟಿಯನ್ನಿಟ್ಟಿರುವುದು ಜ್ಞಾನ ಮಾರ್ಗಗಳೆಂದು, ಅದನ್ನು ಹೊರತುಪಡಿಸಿದ ಮಾರ್ಗಗಳು ಅಜ್ಞಾನಗಳೆಂದು ಹೇಳಲ್ಪಟ್ಟಿವೆ. ಕಾರ್ಯಕಾರಣಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋತೃತ್ವೇ ಹೇತುರುಚ್ಯತೆ. ಪ್ರಕೃತಿಯನ್ನು ಮಾಯೆ ಎಂದು ಕರೆಯುವರು. ಅದು ಶರೀರಕ್ಕೆ ಸುಖ ದುಃಖಗಳನ್ನು ಕೊಡುವುದು. ಕ್ಷೇತ್ರಜ್ಞನಾದವನು ಆ ಸುಖ ದುಃಖಗಳನ್ನು ಅನುಭವಿಸುತ್ತಿರುವನು. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ವಸ್ತ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಯಾರು ಶರೀರವು ನಶಿಸಿದರೂ ತಾನು ನಶಿಸದೆ, ಯಾರು ಸಮಸ್ತ ಭೂತಗಳಲ್ಲಿರುವ ಪರಮೇಶ್ವರನನ್ನು ನೋಡುತ್ತಿರುವನೋ ಅವನೇ ತಿಳಿದ ವ್ಯಕ್ತಿಯು. ಅನಾದಿತ್ವಾಂ ನಿರ್ಗುಣತ್ವಾ ಪರಮಾತ್ಮಾವ್ಯಯಃ ಶರೀರಸ್ಥೋಪಿ ಕೌಂತೇಯ ನ ಕರೋಪಿ ನ ಲಿಪ್ಯತೆ. ಅರ್ಜುನ, ಗುಣನಾಶನರಹಿತನಾದವನೇ ಪರಮಾತ್ಮ. ಅಂತಹ ಪರಮಾತ್ಮ ದೇಹದಲ್ಲಿದ್ದರೂ ಕರ್ಮಗಳನ್ನಾಚರಿಸುವವನಲ್ಲ. ಯದಾ ಪ್ರಕಾಶಯತ್ಯೇಕಃ ಕೃಷ್ಣಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತದಾ ಕೃಷ್ಣಂ ಪ್ರಕಾಶಯತಿ ಭಾರತ. ಪಾರ್ಥ, ಸೂರ್ಯನೊಬ್ಬನೇ ಎಲ್ಲ ಜಗತ್ತುಗಳನ್ನು ಹೇಗೆ ಪ್ರಕಾಶಿಸುತ್ತಿರುವನೋ ಆ ವಿಧದಲ್ಲಿಯೇ ಕ್ಷೇತ್ರಜ್ಞನು ಎಲ್ಲ ದೇಹಗಳನ್ನು ಪ್ರಕಾಶಿಸುತ್ತಿರುವನು. ಇದು ಉಪನಿಷತ್ತುಗಳ ಸಾರಾಂಶವಾದ ಗೀತಾ ಸಾರಾಂಶದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದ ವಿಭೂತಿ ಯೋಗವು, ವಿಶ್ವರೂಪ ಸಂದರ್ಶನ ಯೋಗವು, ಭಕ್ತಿ ಯೋಗವು, ಕ್ಷೇತ್ರಜ್ಞ ವಿಭಾಗ ಯೋಗಗಳು ಸಮಾಪ್ತಿಯಾದವು. ಪರಂ ಭೂಯ ಪರಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯತ್ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಜ್ಞಾನಾರ್ಜನೆಯಿಂದ ಮಹನೀಯರಾದ ಋಷೀಶ್ವರಗಳು ಮೋಕ್ಷವನ್ನು ಹೊಂದಿದರು. ಅಂತಹ ಮಹತ್ತರವಾದ ಜ್ಞಾನವನ್ನು ನಾನು ನಿನಗೆ ಉಪದೇಶ ಮಾಡುತ್ತಿರುವೆನು. ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ವೀರ್ಯಪ್ರದಪಿತಾ.
ಅರ್ಜುನ, ಪ್ರಪಂಚದಲ್ಲಿ ಜನಿಸುವ ಎಲ್ಲ ಚರಾಚರಗಳಿಗೂ ಪ್ರಕೃತಿ ತಾಯಿಯಂತೆ, ನಾನು ತಂದೆಯಂತೆ. ತತ್ರ ಸತ್ವಂ ನಿರ್ಮಲತ್ವಾ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಕ. ಅರ್ಜುನ, ತ್ರಿಗುಣಗಳಲ್ಲಿ ಸತ್ವಗುಣವು ನಿರ್ಮಲವಾಗಿ ಸುಖ ಜ್ಞಾನಾಭಿಲಾಷೆಗಳಿಂದ ಆತ್ಮವು ದೇಹವನ್ನು ಬಂಧಿಸಲ್ಪಡುತ್ತಿದೆ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ನಿಬಧ್ನಾತಿ ಕೌಂತೇಯ ಕರ್ಮ ಸಂಕೇತ ದೇಹಿನೌ. ಓ ಕೌಂತೇಯ, ರಜೋಗುಣವು ಅಭಿಮಾನವು ಅನುರಾಗವನ್ನು ಹುಟ್ಟಿಸಿ ಆತ್ಮವನ್ನು ಬಂಧಿಸುತ್ತಿರುವುದು. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಅರ್ಜುನ, ಅಜ್ಞಾನದಿಂದ ಹುಟ್ಟುವುದೇ ತಮೋಗುಣವು. ಅದು ಸರ್ವ ಜೀವಿಗಳನ್ನು ಮೋಹದಲ್ಲಿರಿಸುವುದು. ಆ ಗುಣವು ಮನುಷ್ಯನನ್ನು ಆಲಸ್ಯದಿಂದ, ಅಜಾಗರೂಕತೆಯಿಂದ, ನಿದ್ರೆಯಿಂದ ಬಂಧಿಸಿಟ್ಟಿರುವುದು. ಮಾನಾವಮಾನಯೋಃ ತುಲ್ಯಸ್ತು ತುಲ್ಯಃ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಸ್ಯ ಉಚ್ಯತೆ. ಮಾನ ಅವಮಾನಗಳಲ್ಲಿ, ಶತ್ರು ಮಿತ್ರರಲ್ಲಿ ಸಮದೃಷ್ಟಿ ಇರುವವನನ್ನು ತ್ರಿಗುಣಾತೀತನೆಂದು ಕರೆಯುವರು. ಊರ್ಧ್ವಮೂಲಮದಸ್ಯಾಗಂ ಊರ್ಧ್ವಮೂಲಮದಸ್ಯಾಗಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಬ್ರಹ್ಮವೇ ಮೂಲವಾಗಿರುವ, ನಿಕೃಷ್ಟವಾದ ಅಹಂಕಾರವೇ ಕೊಂಬೆಗಳಾಗಿರುವ ಅಶ್ವತ್ಥ ವೃಕ್ಷವು ಅನಾದಿಯಾದುದು. ಅಂತಹ ಸಂಸಾರ ವೃಕ್ಷದಲ್ಲಿ ವೇದಗಳು ಎಲೆಗಳಂತೆ. ಅದನ್ನು ಅರಿತವನೇ ವೇದಾರ್ಥ ಸಾರಗಳನ್ನೆಲ್ಲ ಅರಿತವನು. ನ ತದ್ಭಾಸಯತೆ ಸೂರ್ಯಃ ನ ಶಶಾಂಕೋ ನ ಪಾವಕಃ ಯದ್ಗತಾ ನ ನಿವರ್ತ್ಯಂತೆ ತದ್ಧಾಮ ಪರಮಂ ಮಮ. ಪುನರ್ಜನ್ಮಗಳಿಲ್ಲದ ಮೋಕ್ಷ ಪದವಿಯು ಸೂರ್ಯಚಂದ್ರರ ಪ್ರಕಾಶಗಳಿಗೆ ಅತೀತವಾಗಿಹುದು. ಅದು ನನ್ನ ಉತ್ತಮ ಪದವಿಯಾಗಿಹುದು. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾವ್ಯನ್ನಂ ಚತುರ್ವಿಧಂ. ದೇಹದಲ್ಲಿ ಜಠರಾಗ್ನಿ ಸ್ವರೂಪನಾಗಿ ಅವರು ಸೇವಿಸುವ ಭಕ್ಷ್ಯ ಭೋಜ್ಯಗಳನ್ನು ಜೀರ್ಣವನ್ನಾಗಿ ಮಾಡುತ್ತಿರುವೆನು. ತೇಜಸ್ಯ ಮಾಧೃತಿಶ್ಚೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀ. ಪಾರ್ಥ,
ಸಾಹಸವು ಸಹನೆಯು, ಧೈರ್ಯವು ಶುದ್ಧಿ, ಇತರನ್ನು ವಂಚಿಸದಿರುವುದು, ಮೋಸ ಮಾಡದಿರುವುದು ದೈವಾಂಶ ಸಂಭೂತರಾಗಿರುವವರಿಗೆ ಇರುವುದು. ಹಾಗೆಯೇ ಡಂಭವು, ಗರ್ವವು, ಅಭಿಮಾನವು, ಕ್ರೋಧವು, ಕಠಿಣವಾದ ಮಾತುಗಳನ್ನಾಡುವುದು, ಅವಿವೇಕತನವು ಮೊದಲಾದ ಗುಣಗಳು ರಾಕ್ಷಸಾಂಭೂತವಾಗಿರುವ ಜನರಲ್ಲಿ ಇರುವವು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತದಾ ಲೋಭಃ ತಸ್ಮಾದೇತ್ರಯಂಚ್ಯದೇತ್. ಕಾಮಕ್ರೋಧ ಲೋಭಗಳು ಆತ್ಮವನ್ನು ನಾಶ ಮಾಡುವವು. ಅವು ನರಕ ಪ್ರಾಪ್ತಿಯನ್ನು ತೋರಿಸುವವು. ಹಾಗಾಗಿ ಅವುಗಳನ್ನು ತೊರೆಯುವುದು ಒಳ್ಳೆಯದು. ಯಸ್ಯಾಸ್ತ್ರ ವಿಧಿಮುಚ್ಯುದ್ರ ವರ್ತತೆ ಕಾಮಕಾರಕಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಶಾಸ್ತ್ರ ವಿಷಯಗಳನ್ನನುಸರಿಸದೆ ಮನದಿಚ್ಛೆಯ ಮಾರ್ಗವನ್ನನುಸರಿಸುವವನು ಸುಖ ಸಿದ್ಧಿಗಳನ್ನು ಹೊಂದಲಾರನು ಮತ್ತು ಪರಮ ಪದವಿಯನ್ನು ಪಡೆಯಲಾರನು. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಯ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ಸಾಂ ಶೃಣು. ಜೀವಿಗಳಿಗಿರುವ ಶ್ರದ್ಧೆ ಪೂರ್ವಜನ್ಮದ ವಾಸನೆಗಳಿಂದ ಲಭ್ಯವಾಗಿರುತ್ತದೆ. ಅದು ರಾಜಸ, ಸಾತ್ವಿಕ ಮತ್ತು ತಾಮಸ ಎಂದು 3 ವಿಧಗಳಾಗಿರುವುದು. ಯಯಂತೆ ಸಾತ್ವಿಕಾ ದೇವಾನಾಂ ಯಕ್ಷರಕ್ಷಾಂಸಿ ರಾಜಿಸಾಃ ಪ್ರೇತಾಂ ಭೂತ್ವ ಗಣಾಂಸ್ಯಾನ್ಯೇ ಯಜಂತೆ ತಾಮಸಾ ಜನಾ. ಸತ್ವಗುಣವುಳ್ಳವರು ದೇವತೆಗಳನ್ನು, ರಜೋಗುಣವಿರುವವರು ಯಕ್ಷ ರಾಕ್ಷಸರನ್ನು, ತಮೋಗುಣವಿರುವವರು ಭೂತ ಪ್ರೇತಗಳನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸುತ್ತಿರುವರು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸಾಧ್ಯಾಯಾನಾಂ ವ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಇತರರ ಮನಸ್ಸನ್ನು ನೋಯಿಸದಿರುವುದು, ಪ್ರಿಯವೂ ಮತ್ತು ಹಿತವಚನಗಳಿಂದ ಕೂಡಿರುವ ಸತ್ಯ ಭಾಷಣಗಳು, ವೇದಾಧ್ಯಯನವನ್ನು ಮಾಡುತ್ತಿರುವುದು ವಾಚಿಕ ತಪಸ್ಸೆಂದು ಹೇಳಲ್ಪಟ್ಟಿದೆ. ಕಾಮ್ಯಾನಾಂ ಕರ್ಮಣಾಸ್ಯಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಶ್ತ್ಯಾಗಂ ವಿಚಕ್ಷಣ. ಜ್ಯೋತಿಷ್ಠ್ಯದಲ್ಲಿಯ ಕರ್ಮಗಳನ್ನು ಆಚರಿಸದಿರುವುದು ಸನ್ಯಾಸವೆಂದು, ಕರ್ಮಫಲವನ್ನು ಈಶ್ವರಾರ್ಪಣೆ ಮಾಡುವುದು ತ್ಯಾಗವೆಂದು ಹಿರಿಯರು ಹೇಳುವರು. ಅನಿಷ್ಟಮಿಷ್ಟಂ ರಿಷಂಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ತ್ವಚಿತ್. ಕರ್ಮಫಲಗಳು ಪ್ರಿಯವೂ ಅಪ್ರಿಯವೂ ಮತ್ತು ಪ್ರಿಯಾತಿ ಪ್ರಿಯವೆಂದು 3 ವಿಧದಲ್ಲಿವೆ. ಕರ್ಮಫಲಗಳನ್ನು ಬೇಡಿದವರು ಜನ್ಮ ಜನ್ಮಾಂತರಗಳಲ್ಲಿ ಆ ಫಲಗಳನ್ನು ಹೊಂದುತ್ತಿರುವರು. ಕೋರದವರು ಆ ಫಲಗಳನ್ನು ಜನ್ಮಾಂತರದಲ್ಲಿ ಪಡೆಯುತ್ತಿಲ್ಲ. ವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇರ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕೀ. ಅರ್ಜುನ, ಕರ್ಮ ಮೋಕ್ಷ ಮಾರ್ಗದಲ್ಲಿ, ಕರ್ತವ್ಯ ಭಯಾಭಯದಲ್ಲಿ, ಬಂಧ ಮೋಕ್ಷಗಳಲ್ಲಿ ಯಾವ ಜ್ಞಾನವು ಇದೆಯೋ ಆ ಜ್ಞಾನವನ್ನು ಸತ್ವಗುಣ ಸಮುದ್ಭವವೆಂದು ಕರೆಯುವರು.
ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇದ್ವನತಿಷ್ಠತಿ ಭ್ರಾಮಯಂ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಈಶ್ವರನು ಎಲ್ಲ ಭೂತಗಳಿಗೂ ನಿರ್ದೇಶಕನಾಗಿ, ಪ್ರಾಣಿಗಳ ಹೃದಯದಲ್ಲಿರುವವನಾಗಿ, ಮಂತ್ರಗಾರನು ಬೊಂಬೆಗಳನ್ನು ಆಡಿಸಿದ ರೀತಿಯಲ್ಲಿ ಪ್ರಾಣಿಗಳನ್ನು ಭ್ರಮೆಯಲ್ಲಿ ಮುಳುಗಿಸುತ್ತಿರುವನು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸಮಸ್ತ ಕರ್ಮಗಳನ್ನು ನನಗರ್ಪಿಸಿ ನನಗೆ ಶರಣಾಗಿರುವ ನಿನಗೆ ಎಲ್ಲ ಪಾಪಗಳಿಂದಲೂ ವಿಮುಕ್ತಿಯನ್ನು ಕೊಡಬಲ್ಲೆನು. ನೀನು ಚಿಂತಿಸದಿರು. ಯೈದಂ ಪರಮಂ ಗುಹ್ಯಂ ಮದ್ಭಕ್ತಿ ಸ್ವವಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯಃ. ಯಾರು ಈ ಪರಮ ಉತ್ಕೃಷ್ಟವಾದ ಪರಮ ರಹಸ್ಯವಾದ ನನ್ನ ಭಕ್ತರಿಗೆ ಉಪದೇಶ ಮಾಡುತ್ತಿರುವನೋ ಅವನು ಮೋಕ್ಷಕ್ಕೆ ಅರ್ಹನು. ಚಿದೇತ್ಸತ್ಸುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸಃ ಕಚ್ಚಿತಜ್ಞಾನ ಸಮೋಹಃ ಪ್ರಣಸ್ತಷ್ಟೇ ಧನಂಜಯ. ಧನಂಜಯ, ಪರಮ ರಹಸ್ಯವಾದ ಈ ಗೀತಾಶಾಸ್ತ್ರವನ್ನು ನೀನು ಚೆನ್ನಾಗಿ ಕೇಳಿಸಿಕೊಂಡೆಯಾ? ನಿನ್ನ ಅಜ್ಞಾನದಿಂದ ಹುಟ್ಟಿರುವ ಅವಿವೇಕವು ನಶಿಸಿ ಹೋಗಿದೆಯಾ? ಕೃಷ್ಣ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಶಃ ಕರಿಷ್ಯೇ ವಚನಂ ತವ. ಅಚ್ಯುತ, ನನ್ನ ಅವಿವೇಕವು ನಿನ್ನ ದಯೆಯಿಂದ ಹೊರಟು ಹೋಗಿದೆ. ನನಗೆ ಸುಜ್ಞಾನವು ಲಭಿಸಿರುವುದು. ನನ್ನ ಸಂದೇಹಗಳೆಲ್ಲವೂ ಉತ್ತರಿಸಲ್ಪಟ್ಟಿವೆ. ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ಮಾಡುವೆನು. ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋರ್ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಯೋಗೀಶ್ವರನಾದ ಶ್ರೀಕೃಷ್ಣನು, ಧನುರ್ಧಾರಿಯಾದ ಅರ್ಜುನನು, ಅಲ್ಲಿ ಸಂಪತ್ತು, ವಿಜಯವು, ಐಶ್ವರ್ಯವು ಸ್ಥಿರವಾಗಿ ಇರುವುದೆಂದು ಹೇಳಲ್ಪಟ್ಟಿದೆ. ಗೀತಾಶಾಸ್ತ್ರಮಿದಂ ಪುಣ್ಯಂ ಗೀತಾಶಾಸ್ತ್ರಮಿದಂ ಪುಣ್ಯಂ ಪಠೇತ್ರಯತ್ರ ಪುಮಾನ್ ವಿಷ್ಣೋ ಪದಮವಾಪ್ನೇತಿ ಭಯಶೋಕಾದಿವರ್ಜಿತಃ. ಗೀತೆಯ ಅಧ್ಯಯನವನ್ನು ಯಾರು ಮಾಡುವರೋ ಅವರು ಭಯಶೋಕಗಳಿಲ್ಲದೆ ವಿಷ್ಣು ಸಾನ್ನಿಧ್ಯವನ್ನು ಸೇರುವರು. ಇದು ಉಪನಿಷತ್ತಿನ ಸಾರಾಂಶವಾದ ಗೀತಾಶಾಸ್ತ್ರದಲ್ಲಿಯ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದ ಗುಣತ್ರಯ ವಿಭಾಗ, ಪುರುಷೋತ್ತಮ ಪ್ರಾಪ್ತಿ, ದೇವಾಸುರ ಸಂಪದ್ವಿಭಾಗ, ಶ್ರದ್ಧಾತ್ರಯ ವಿಭಾಗ, ಮೋಕ್ಷ ಸನ್ಯಾಸ ಯೋಗಗಳು ಸರ್ವವೂ ಸಮಾಪ್ತಿಯಾದವು. ಓಂ ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಸಂತು, ಅಸತೋ ಮಾ ಸದ್ಗಮಯ
तमसो मा ज्योतिर्गमय मृत्योर्मामृतं गमय। ॐ शान्ति शान्ति शान्तिः।